ಬರ್ತೇವೆ ಒಂದು ಶಾಸಕ್ಕೆ ಸಾಟಿ ನಿಲ್ಲಬಲ್ಲ ವ್ಯಕ್ತಿ ಯಾರು ಇಲ್ಲ. ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಒಂದು ವೇಳೆ ಹುಟ್ಟಬೇಕೆಂದು ಸಾಹಸಕ್ಕೆ ಕೈ ಹಾಕಿದರೆ ಅವರನ್ನು ಭೂಮಿ ಮೇಲೆ ಹುಟ್ಟು ಮಾಡಿಸಿಬಿಡ್ತೇನೆ. ಸಿಗರೇಟಿಗೆ ಆದ ಗತಿ. ಇಷ್ಟೆಲ್ಲ ಇದ್ದರೂ ಈ ಊರಿನ ಜನ ನನ್ನ ಏನು ತಿಳ್ಕೊಂಡಿದ್ದಾರೋ ಏನೋ. ಏನು, ನಾನು ಕೊಟ್ಟ ಸಾಲಕ್ಕೆ ಬೆಲೆ ಇಲ್ಲವೇ, ಅಥವಾ ನನ್ನ ಏನು ತಿಳ್ಕೊಂಡಿದ್ದಾರೋ ಈ ಊರಿನ ಬಡ ಜನ? ಏನಲ್ಲಿ ಸಾಲ ಎಲ್ಲ ಸರಿಯಾಗಿ ಆಯ್ತು ಇಲ್ಲ ಕೇಳೋಣ. ಸೂರ್ಯ, ಲೇ ಸೂರ್ಯ, ಲೇ ಸೂರ್ಯ, ಎಟ್ಟು ಬಡ್ಕೊಳತ್ತಿದ್ವಿಪ್ಪ ಗೌಡ್ರ. ಹೆತ್ತಂದಾಗ ಯಾರು ಕತ್ತಂದಾಗ ಯಾರ ಮಗನ, ನಾವು ಅದರದ ಅಕ್ಷರ ಇಲ್ಲಿ ಬಂದು ನಿಲ್ಲಬೇಕು. ಗೊತ್ತಾತ ಇಲ್ಲ? ಹಾಗೆ ನಿನ್ನನ್ನು ಎಲ್ಲಿಗೆ ಕಳಿಸಿದೆ? ಎಲ್ಲಿ ಕಳಿಸಿ ನಿನ್ನ? ಏನಂದ ಮಗ? ಬರ್ತಾನ ಏನು ನೋಡ್ರಿ ಅಪ್ಪ, ಮನೆ ಮೇಲೆ ಕಾಲು ಹಾಕ್ತಾರೆ ನೋಡ್ರಿ, ಮಬ್ಬ ನೋಡು. ಅದ್ರಾಗ ಅವ್ರ ತಮ್ಮೊಬ್ಬ ನೋಡು, ಆ ಮನೆ ಬಿಟ್ರೆ ಅವ್ರ ಗತಿ ಇಲ್ಲ ನೋಡ್ರಿ. ನೋಡ್ರಿ, ನೀವು ಕೈ ಮುಗಿದು ಕೇಳ್ಕೊತೀನಿ, ಆ ಮನೆ ಮೇಲೆ ಕೆಲವು ತೆಗೆದ್ರೆ ನಿಮಗೂ ಭಾಳ ಚಲೋ ಆದೈತೆ ನೋಡ್ರಿ. ಲೇ, ಇಷ್ಟೆಲ್ಲ ಮಾತಾಡೋ ಧೈರ್ಯ ಎಲ್ಲಿಂದ ಬರ್ತಲೇ ಮಗನ ನಿನಗ? ನೋಡ್ರ, ನೀವು ಹೇಳಿರ್ಲ ನನ್ನ ಮುಂದೆ ಮಾತಾಡಿದ್ರ ಮಗನ ಧೈರ್ಯದಿಂದ ಮಾತಾಡಂತ, ಅದಕ್ಕೆ ಇವತ್ತು ಧೈರ್ಯದಿಂದ ಮಾತಾಡಕತ್ತೇನ್ರಿ ಗೌಡ್ರ. ಶಕುನಿಯ ಶಪಥದಲ್ಲಿ ಸರಿಯೋಗದಲ್ಲಿ ಸರ್ವನಾಶವಾಗಿತ್ತು ಆ ಕೌರೇಶ್ವರ ನಾಶ. ಶಕುನ ಶಪಥದಲ್ಲಿ ಸರಿಯೋಗ ಆಯಿತು ಕೌರವರ ನಾಶ. ನಿನ್ನ ಧೈರ್ಯದ ಮಾತು ಕೇಳಕ್ ಕಿವಿಯಾಗೇನು ಹೂ ಇಟ್ಕೊಂಡಿಲ್ಲ ನಾ ಹೇಳ್ದಕ್ಕೆ ಹೇಳ. ಆಯ್ತ್ರಿ ಗೌಡ್ರ, ನೀವು ಹ್ಯಾಂಗ ಹೇಳ್ತಿರ್ಲ ಹಂಗ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ನಾನು ಅಂದುಕೊಳ್ಳುವುದು ನಾನು ಇಷ್ಟದಂತೆ ನಡಿಲೇಬೇಕು. ಯಾರು ಸುತ್ತು ಹತ್ತು ಹಳ್ಳಿಗೆ ರಾಮನಗೌಡ ಅಂದರೆ ಕೋಟ್ಯಾಧೀಶ್ವರ